ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ನಾನು ಹೊಸಬ್ರು ನೋಡ್ತಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟನ್ ಅಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತಿನ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಏನಕ್ಕೆ ರೆಡಿ ಆಗಿದ್ದೀವಿ ಅಂತ, ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಸೊ ನಾವು ಫ್ಯಾಮಿಲಿ ಎಲ್ಲ ಸೇರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ನಾವು ಫುಲ್ ರೆಡಿಯಾಗಿ ನಾವು ಟೆಂಪಲ್ಗೆ ಹೋಗಬೇಕಾದ್ರೆ, ನಾವು ಏನೇ ಆದರೂ ಗೀರ್ಗೆ ಹೋಗ್ಬೇಕಾದ್ರೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ಸೊ ಇವಾಗ ಅಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ತಿಂಡಿ ಪ್ರಿಪೇರ್ ಮಾಡ್ತಿದ್ದಾರೆ. ತಿಂಡಿಗೆ ಬಿಸಿಬೇಳೆಬಾತು ಮೊಸರನ್ನ ಮಾಡ್ತಿದ್ದಾರೆ. ಸೊ ನೋಡಿ, ನಾನು ಫುಲ್ ರೆಡಿಯಾಗಿದ್ದೀನಿ. ತಲೆ ಒಂದು ಬಾಚಲಿಲ್ಲ, ಸೊ ಕೂದಲು ಹಾಗೆ ಬಿಟ್ಟಿದ್ದೆ. ತಲೆ ಸ್ನಾನ ಮಾಡಿದ್ದೆ, ಸೊ ತಲೆ ಕೂದಲು ಹಾಗೆ ಬಿಟ್ಟಿದ್ದೆ. ನೋಡಿ, ನಾನು ಸಿಂಪಲ್ಲಾಗಿ ಒಂದು ಫ್ರಾಕ್ ಹಾಕ್ಕೊಂಡಿರೋದು. ಇದು ನಾನು ಸಲ ಟೆಂಪಲ್ಗೆ ಹೋಗಿದ್ದಾಗಲೇ ಹಾಕ್ಕೊಂಡಿದ್ದು. ಆ ಫ್ರಾಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಸರ ಹಾಕ್ಕೊಂಡಿದ್ದೀನಿ, ವೈಟ್ ಸರ, ಮಾಮೂಲಿ ಸರ. ಹಾಗೆ ಅಮ್ಮ ಕಿವಿದು ಮಾಡಿದ್ರು, ಅದನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ ಕೂದಲು ಬಿಟ್ಟಿದ್ದೀನಿ. ತಲೆ ಏನು ಬಾಚ್ಕೊಂಡಿರಲಿಲ್ಲ. ವ್ಯಾನಲ್ಲಿ ಬಾಚ್ಕೊಳ್ಳೋಣ ಅಂತ ನಾನು ಹಂಗೆ ಮಾಡಿದೆ. ಸೊ ವ್ಯಾನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ, ವ್ಯಾನ್ ಬಂತು ನೋಡಿ. ವ್ಯಾನಲ್ಲಿ ಕೂತಿದ್ದೀನಿ ನಾನು. ಅವರೆಲ್ಲ ಸ್ವಲ್ಪ ಇದು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ರೆಡಿ ಇದ್ದರು. ಬಟ್ ಸ್ವಲ್ಪ ಬಿಸಿ ಅಂತ ಬರ್ತಿದ್ರು ಅವರು. ಬಟ್ ತಾತ ಕರ್ಕೊಬರ್ಬೇಕಲ್ಲ, ಕರ್ಕೊಬರ್ತೀನಿ ಅಂತ ಹೇಳಿದ್ರು. ನಾನು ವ್ಯಾನಲ್ಲಿ ನೋಡೋಣ ಅಂತ ವ್ಯಾನಲ್ಲಿ ಹೋಗಿದ್ದೆ. ನೋಡಿ, ವ್ಯಾನನ್ನು ಸೀನರಿ ಶೂಟ್ ಮಾಡಿಕೊಂಡೆ. ಸೀನರಿ ಮಾತ್ರ ಚೆನ್ನಾಗಿತ್ತು. ಇದು ನೋಡಿ ವ್ಯಾನು, ಇದು ಈ ರೀತಿ ನಾವು ವ್ಯಾನ್ ಬುಕ್ ಮಾಡಿದ್ದು. ಟವೇರಾ ಬುಕ್ ಮಾಡಿದ್ದು ಗಾಡಿ. ಅಲ್ಲಿ ಟಿ ವಿ ಇತ್ತು. 7 to 8 ಸೀಟ್ಸ್ ಏನೋ ಇತ್ತು. ನಾವು 7 to 8 ಮೆಂಬರ್ಸ್ ಏನೋ ಹೋಗಿದ್ವಿ. ಚೆನ್ನಾಗಿತ್ತು ವ್ಯಾನ್ ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿ ಓಡಿಸಿದ್ರು ಡ್ರೈವರ್, ತುಂಬ ಸೇಫಾಗಿತ್ತು. ನೋಡಿ, ಈಗ ಎಲ್ಲರೂ ಫ್ಯಾಮಿಲಿ ಬಂದರು, ನಾವು ಕೂತಿದ್ದೀವಿ. ನೋಡಿ, ನಾನೊಂದು ಫೋಟೋ ಕೂಡ ತೊಗೊಂಡೆ. ನೋಡಿ, ವ್ಯಾನಲ್ಲಿ ಹೋಗುವಾಗ ಶೂಟ್ ಮಾಡಿಕೊಂಡೆ. ಚೆನ್ನಾಗಿತ್ತಲ್ಲ, ಬೆಳಗ್ಗೆನೇ ಸೀನರಿ ಅಂದ್ಬಿಟ್ಟು ಶೂಟ್ ಮಾಡಿಕೊಂಡೆ. ಮಧ್ಯದಲ್ಲಿ ತಿಂಡಿಗೆ ಗಾಡಿ ನಿಲ್ಲಿಸಿದ್ವಿ. ಸೊ ವಯಸ್ಸಾದವರೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಮಾತ್ರ ತೊಗೋಬೇಕು ಅಂತ ತಿಂಡಿ ತಿಂತಾಯಿದ್ದೀವಿ. ಸೊ ಅವ್ರಿಗೊಬ್ಬರೇ ಏನೋ ನಾವು ತಿನ್ಕೊಬೋಣ ಅಂತ ತಿಂಡಿಗೆ ಬಿಸಿಬೇಳೆಬಾತು ಮೊಸರನ್ನ ಮಾಡಿದ್ರು ಅಮ್ಮ ಮತ್ತು ಚಿಕ್ಕಮ್ಮ ಸೇರಿ. ಸೊ ಇನ್ನೊಬ್ಬರು ಚಿಕ್ಕಮ್ಮ ಪಕೋಡ ಮಾಡ್ಕೊಬಂದಿದ್ರು. ಸೊ ಪಕೋಡ, ಬಿಸಿಬೇಳೆಬಾತು ಮತ್ತು ಮೊಸರನ್ನ 3 ಟೈಮು ನಮ್ಗೆ ಅದೇ ಆಯಿತು. ಸೊ ನಾವು ಅದನ್ನೇ ಈಗ ತಿಂತಾಯಿದ್ದೀವಿ ತಿಂಡಿಗೆ. ಬೆಳಗ್ಗೆಗೆ ತುಂಬ ಚೆನ್ನಾಗಿತ್ತು ತಿಂಡಿ ಮಾತ್ರ. ಅಮ್ಮ ಎಲ್ಲ ಸೂಪರಾಗಿ ಮಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಅಮ್ಮಂಗೆ ಹೇಳೋದು, ತಿಂಡಿ ಮಾಡ್ಕೊಬಾ ಅಂತ ನಮ್ಮ ಅಮ್ಮನ್ನೇ ಕೇಳೋದು. ಯಾಕಂದರೆ ನಮ್ಮಮ್ಮ ಅಷ್ಟು ಪರ್ಫೆಕ್ಟಾಗಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ. ಸೊ ನಾನು ಸಖತ್ ಕಾಲು ನೋವ್ತಿತ್ತು ಅಂತ ಅಂದ್ಕೊಂಡು ನಾನೊಂದು ಚೇರ್ ಕಾಣಿಸ್ತು. ಸೊ ಚೇರಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಹಂಗೆ ಯೋಚನೆ ಮಾಡ್ತಾ ತಿಂತಾಯಿದ್ದೆ. ಸೊ ಏನು ಮಾಡೋದು ಚೇರ್ ಇಲ್ವಲ್ಲ ಅಂತ ಇದ್ದೆ. ನೋಡಿ ಸಖತ್ತಾಗಿ ಮಾಡಿದ್ದಾರೆ. ನನ್ನ ರಿಯಾಕ್ಷನ್ ನೋಡ್ಬೇಕು ನೀವು. ಕೊನೆಗೆ ಅಲ್ಲಿ ಚೇರ್ ಸಿಕ್ತು. ಫೈನಲಿ ಹೋಗಿ ಕೂತ್ಕೊಂಡೆ ಚೇರಲ್ಲಿ. ಈಗ ಪಕೋಡ ಟೇಸ್ಟ್ ಮಾಡ್ತಿದ್ದೆ. ಪಕೋಡ ಕೂಡ ಚೆನ್ನಾಗಿತ್ತು. ಅದಕ್ಕಿಂತ ನನಗೆ ಬಿಸಿಬೇಳೆಬಾತು ಮೊಸರನ್ನ ಇಷ್ಟ ಆಗಿದೆ. ಯಾಕಂದರೆ ಅಮ್ಮ ಮಾಡಿದಾರೆ ಪ್ರೀತಿ ಜಾಸ್ತಿ ಇರುತ್ತೆ, ನಿಮಗೂ ಗೊತ್ತಲ್ವಾ. ಅಮ್ಮನ ಯಾರೆಲ್ಲ ಇಷ್ಟಪಡ್ತೀರಾ, ತುಂಬ ಲವ್ ಮಾಡ್ತೀರಾ ಅಲ್ವಾ. ಸೊ ನನಗೆ ಕಮೆಂಟ್ ಹಾಕಿ ಕೆಳಗಡೆ ಅಮ್ಮ ಐ ಲವ್ ಯು ಅಂತ ಕಮೆಂಟ್ ಹಾಕಿ. ಅಮ್ಮ ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಹಾಕಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅಮ್ಮ ಮಾಡಿದ ಅಡುಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ನೋಡಿ, ಇವಾಗ ವ್ಯಾನಲ್ಲಿ ಬಂದು ಕೂತ್ಕೊಂಡ್ವಿ. ಸೊ ವ್ಯಾನಲ್ಲಿ 5 ನಿಮಿಷಕ್ಕೆ ನಮಗೆ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಬಂತು. ಅಲ್ಲಂತೂ ಫುಲ್ ರಶ್. ಸಂಡೇ ಅಲ್ವಾ, ಎಲ್ಲ ಕಡೆ ರಶ್ ಇತ್ತು. ನಮ್ಮ ತಾತನ ವೀಲ್ ಚೇರಲ್ಲಿ ಕರ್ಕೋಬೇಕಿತ್ತು. ಯಾಕಂದರೆ ಅವ್ರಿಗೆ ಕಾಲಲ್ಲಿ ಸ್ವಲ್ಪ ನಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದು. ಸೊ ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ. ಅಮ್ಮ ನೋಡಿ, ಅಮ್ಮ ಕರ್ಕೊಂಡು ಹೋಗ್ತಿದ್ದಾರೆ, ಅಮ್ಮ ಅಣ್ಣ. ಸೊ ಅಲ್ಲಿ ಸಖತ್ ರಶ್ ಇರೋದ್ರಿಂದ ತುಂಬಾ ಕಷ್ಟ ಇತ್ತು. ಹೆಂಗೋ ಮ್ಯಾನೇಜ್ ಮಾಡಿ ಕರ್ಕೊಂಡ್ವಿ. ಚೌಡೇಶ್ವರಿ ದರ್ಶನ ಪಡ್ಕೊಂಡ್ವಿ. ಕೊನೆಗೂ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡ್ವಿ. ಅದು ಮುಗಿಸ್ಕೊಂಡು ವ್ಯಾನಲ್ಲಿ ಹತ್ಕೊಂಡ್ವಿ. ವ್ಯಾನಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ. ವ್ಯಾನಲ್ಲಿ ಸ್ವಲ್ಪ ಫ್ಯಾಮಿಲಿ ಟೈಮ್ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟು ಓಕೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು, ಅಲ್ಲೇ ಹತ್ತಿರ ಇರೋ ಕವರ್ನೆಲ್ಲ ಮಾಡೋಣ ಅಂದ್ಬಿಟ್ಟು ವಿದ್ಯುತ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ವಿದ್ಯುತ್ ಚೌಡೇಶ್ವರಿ ದೇವಸ್ಥಾನ ಅನ್ನೋದು ಮೈ ರೋಮಾಂಚನ ಆಗೋಯ್ತು ನನಗೆ. ಅಲ್ಲೂ ಕೂಡ ಸಖತ್ ರಶ್ ಇತ್ತು. ಅಲ್ಲೂ ಕೂಡ ಒಂದು ಶೂಟ್ನ ಮಾಡಿಕೊಂಡೆ. ಅಲ್ಲೂ ಕೂಡ ಭಾನುವಾರ ಅಲ್ವಾ, ಎಲ್ಲ ಕಡೆ ರಶ್ ಇತ್ತು. ಸೊ ಎಲ್ಲ ಕಡೆ ಯಾವ ದೇವಸ್ಥಾನಕ್ಕೆ ಹೋಗು ನೀನು, ಎಲ್ಲಿ ಹೋಗೋ ರಶ್ ಇರುತ್ತೆ ಅಂತ ನಮ್ಮ ಚಿಕ್ಕಮ್ಮ ಹೇಳ್ತಿದ್ರು. ಸೊ ಹಂಗೆ ಆಗಿತ್ತು, ರಶ್ ಸಖತ್ತಿತ್ತು. ಬಟ್ ಇಲ್ಲಿ ಒಂದು ಕಡೆ ಓಮ್ ಅಂತ ಬರೀತಾರೆ ಅಂತ ತುಂಬ. ಅಲ್ಲೂ ಹೋಗೋಣ ಅಂದರೆ
ಅಲ್ಲಿ ಸಕ್ಕ ರಶ್ ಇತ್ತು, ಅಲ್ಲಿ ಹೋಗೋಣ ಅನ್ಕೊ ಪ್ಲ್ಯಾನ್ ಹಾಕ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ವಿಜಯ ಚಂಡೇಶ್ವರಿ ಇದೊಂದೇ ಫೋಟೋ ತೊಗೊಳಕ್ಕಾಗಿದ್ದು ನಾನು, ಇನ್ಯಾವುದೂ ಆಗಲಿಲ್ಲ. ನೋಡಿ ದೇವಸ್ಥಾನದೆಲ್ಲ ತೋರಿಸ್ತಿದ್ದೀನಿ ಹೇಗಿದೆ. ಅಪ್ಪ ಅಮ್ಮ ಇಬ್ಬರು ಹೋಗ್ತಿದ್ದಾರೆ, ನಾನು ಮುಂದೆ ಹೋಗಿ ನಾನು ಹಿಂದೆಯಿಂದ ಹೋಗ್ತಾ ವಿಡಿಯೋ ಶೂಟ್ ಮಾಡ್ಕೊತಿದ್ದೀನಿ. ನೋಡಿ ವಿಜಯ ಚಂಡೇಶ್ವರಿ, ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲರಿಗೂ ಬೇಗ ಮನೋ ಆಗಲಿ ಅಂತ ಕೇಳಿಕೊಂಡು, ನನಗೂ ಕೂಡ ಬೇಗ ಮನೋ ಆಗಲಿ ಅಂತ ಕೇಳಿಕೊಂಡೆ. ನೋಡಿ ಇಲ್ಲಿ ಬಸವ ನೋಡಿ ಬಸವ ಕೆಲಸ ಆಗುತ್ತೆ ಅಂದರೆ ಕೈನ ಕೊಡುತ್ತೆ, ಕೊಡಲ್ವಂತೆ. ಹಂಗೆ ಮಧ್ಯಾಹ್ನ ತಿಂಡಿ ಮುಗಿಸ್ಕೊಂಡು ಮತ್ತೆ ಬಸ್ಗೆ ಕೂತ್ಕೊಂಡ್ವಿ. ಬಸ್ಸಲ್ಲಿ ಕೂತ್ಕೊಂಡು ನಾನು ಅಮ್ಮನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ. ಅಮ್ಮನ ಜೊತೆ ಅಮ್ಮ ನೋಡಿ ಹೆಂಗೆ ಬಂದಿದೆ ಫೋಟೋ, ಅಮ್ಮನ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡೆ. ಅಮ್ಮ ನನಗೆಲ್ಲ ನಾನು ರೇಗಿಸ್ತೀರ, ಅಮ್ಮನ ಜೊತೆ ಮಾತ್ರ ಫೋಟೋ ತೆಗೆಸ್ಕೊತೀಯ ಅಂತ. ನೆಕ್ಸ್ಟ್ ಮತ್ತೆ ಇದೇ ಶೂಟ್ನ ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ, ಸೀನರಿಗಳಿತ್ತಲ್ಲ, ಸೊ ಮಚ್ ಇಷ್ಟ ಆಗಿ ನಾನು ಮತ್ತೆ ಸೀನರಿಗಳನ್ನ ಫೋಟೋ ತಗೊಂಡೆ. ನೆಕ್ಸ್ಟು ನಾವು ಬಂದಿದ್ದು ಯಡಿಯೂರು ಸಿದ್ಧನ ಇದು ಯಡಿಯೂರು ಸಿದ್ಧಲಿಂಗೇಶ್ವರ, ಸಾರಿ ಯಾರು ತಪ್ಪು ತಿಳ್ಕೊಬೇಡಿ, ನನಗೆ ದೇವಸ್ಥಾನದಲ್ಲಿ ಕನ್ಫ್ಯೂಸ್ ಆಗೋಯಿತು, ದೇವಸ್ಥಾನ ಹೆಸರು ನೋಡಿ. ಅದ್ರ ಕೂಡ ಒಂಚೂರು ಶೂಟ್ ಮಾಡಿಕೊಂಡೆ. ಇದು ಹೇಗಿದೆ ದೇವಸ್ಥಾನ ಅಂತ ಕಮೆಂಟ್ ಮಾಡಿ. ನೋಡಿ ಬರೀ ನಾನು ಎಷ್ಟಾಗುತ್ತೆ ಶೂಟ್ ಮಾಡಿದ್ದೀನಿ ಗೈಸ್, ನನಗೆ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಎಲ್ಲ ಶೂಟ್ ಮಾಡೋಕ್ಕೂ ಬಿಡಲಿಲ್ಲ, ನನಗೆ ಕ್ಯಾಮ್ರಾ ಅಲ್ಲೋ ಇನ್ನಿಲ್ಲ ಅಲ್ಲಿ. ಸೊ ಫೋಟೋ ವೀಡಿಯೋ ಏನೋ ತೊಗೊಳಂಗಿಲ್ಲ ಅಂತ ಹೇಳಿದರು, ಬಟ್ ಹೆಂಗೋ ಮಾಡಿ ಶೂಟ್ ಮಾಡ್ಕೊಂಡು. ನೋಡಿ ಅಲ್ಲಿ ಕುದುರೆ ಇದೆ, ಹಾಗೆ ವ್ಯಾನ್ ಹತ್ಕೊಂಡ್ವಿ. ವ್ಯಾನ್ ಹತ್ತಿದ್ಮೇಲಂತೂ ಎಲ್ಲರಿಗೂ ಕೈ ಕಾಲು ಪೇಂಟ್ ಶುರು ಆಗಿತ್ತು, ಯಾಕಂದರೆ ನಡೆದು ನೋಡಿ ಅಲ್ಲಿ ಹಿಂಗೆ ಆಡ್ತಿದ್ದಾಳೆ, ಮೊಬೈಲ್ ನೋಡ್ತಾ ಅವಳು ಕೂತಿದ್ಲು, ನಾನು ವೀಡಿಯೋ ಮಾಡ್ತಿದ್ದೆ, ಪೋಸ್ಟ್ ಕೊಡ್ತಿದ್ಲು. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ, ಬಟ್ ಅದನ್ನು ತೆಗಿಯೋಕ್ಕಾಗಲಿಲ್ಲ, ಕತ್ಲೆ ಇತ್ತು. ಸೊ ಅದನ್ನು ಶೂಟ್ ಬೇಡ ಅಂದ್ಕೊಂಡೆ ನಾನು. ಆಮೇಲೆ ಮನೆಗೆ ಬಂದ್ವಿ ಫೈನಲಿ. ಸಖತ್ ಕಾಲು ನೋವು, ಕೈ ನೋವು ಎಲ್ಲ ಬಂದಿತ್ತು. ಸೊ ಯಾವಾಗ ಮನೆಗೆ ಹೋಗಿ ಮಲ್ಕೋತೀನಿ ಅನ್ನಿಸ್ತಿತ್ತು. ಚಿಕ್ಕಮ್ಮ ಇಲ್ಲೇ ಊಟ ಹೋಗಿ ಅಂದರು, ಬಟ್ ನಾವು ಅನ್ನ ಅಲ್ಲೇ ಮಾಡ್ತೀವಿ ಅಂದಿದ್ದಕ್ಕೆ ಬೇಡ, ಅನ್ನ ಇಲ್ಲೇ ಮಾಡ್ಕೊಡ್ತೀನಿ, ಸಾಂಬಾರು ಅಲ್ಲಿದೆ ಅಂದ್ರಲ್ಲ, ಸೊ ಅಲ್ಲೇ ಊಟ ಮಾಡಿ ಅಂತ ಹೇಳಿಬಿಟ್ರು. ಸೊ ಅಲ್ಲಿ ಅಪ್ಪ ಹೇಗೋ ಚೌಚೌ ತಂದಿದ್ರು, ಅದನ್ನು ಹಾಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಸರಿ ಅನ್ನ ಇಸ್ಕೊತೀನಿ ಬಿಡು ಅಂತ ಹೇಳಿದ್ರು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆಯಿತು ಅನ್ಕೋತೀನಿ ನಿಮಗೆ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಲವ್ ಯು ಆಲ್, ಬಾಯ್ ಥ್ಯಾಂಕ್ ಯು.